ಗುರುರಾಜರು ತಮ್ಮ ವೃಂದಾವನದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ವೃಂದಾವನದ ಪಾರ್ಶ್ವದಲ್ಲಿರುವಂತಹ ಧವಳಗಂಗಾ ಸರೋವರವನ್ನು ನೀವೆಲ್ಲ ನೋಡಿದ್ದೀರಿ, ಅಲ್ಲಿ ಸ್ನಾನವನ್ನು ಮಾಡಿದ್ದೀರಿ. ಸರೋವರದ ಮಹಿಮೆ ಏನು? ಏವಂ ಧವಲಗಂಗಾಮೇ ವಿಧುವದ್ ಧವಲಾ ಭುವಿ. ಅತ್ಯಂತ ಪರಿಶುದ್ಧವಾದಂತಹ ಸರೋವರ ಇದು. ಬ್ರಹ್ಮಾದಿ ದೇವತೆಗಳು ಬಂದು ಸೇವಿಸುವ ಸರೋವರ ಇದು. ಪ್ರತಿನಿತ್ಯವೂ ಕೂಡ ಅರುಣೋದಯ ಕಾಲದಲ್ಲಿ ದೇವತೆಗಳು ಬಂದು ಸ್ನಾನ ಮಾಡಿಕೊಂಡು ಹೋಗುವ ಸರೋವರವಿದು. ಇಂತಹ ಅತ್ಯಂತ ಪರಿಶುದ್ಧವಾದಂತಹ ಸರೋವರದ ಸೋಪಾನಗಳು, ಮೆಟ್ಟಿಲುಗಳು ಯಾವುದರದ್ದು? ಪ್ರವಾಲ ಮಣಿಸೋಪಾನ ತ್ರವಳೀಶ ಯುತಾ ಬಭೌ ಅಂತ ರಾಜರು ಹೇಳ್ತಾರೆ. ಇದು ಹವಳದ ಕಲ್ಲುಗಳಿಂದ ಮಾಡಿರುವಂತಹ ಸೋಪಾನ ನನ್ನ ಧವಳಗಂಗೆ ಸರೋವರದಲ್ಲಿ ಇದೆ ಅಂತ ಗುರುರಾಜರು ಹೇಳ್ತಾರೆ. ನೀವು ಹೇಳ್ಬೋದು, ಸೋದೆಯಲ್ಲಿ ಬಂದರೆ ಹವಳದ ಕಲ್ಲು ಎಲ್ಲಿ ಕಾಣಲಿಕ್ಕೆ ಸಿಗ್ತಾ ನಮಗೆ? ಪಾದೆಕಲ್ಲು ಇದೆಯಲ್ವಾ ಅಂತ ನೀವು ಪ್ರಶ್ನೆ ಮಾಡ್ಬೋದು. ಇದು ನಿಮ್ಮ ಕಣ್ಣಿಗೆ ಕಾಣುವಂತಹ ಸೋಪಾನ ಅಲ್ಲ, ಅದು ದಿವ್ಯವಾದಂತಹ ಸೋಪಾನ. ರಾಜರು ತಿರುಪತಿಯ ಬೆಟ್ಟ ಹತ್ತಬೇಕಾದ್ರೆ ಸಮಗ್ರವಾದ ಬೆಟ್ಟ ಅವರಿಗೆ ಸಾಲಿಗ್ರಾಮ ಶಿಲೆಯಾಗಿ ಖಂಡಿತಂತೆ. ಯಾಕೆ ವಾದಿರಾಜರಿಗೆ ಮಾತ್ರ ಖಂಡಿತ? ನಮಗೆ ಯಾಕೆ ಕಾಣ್ತಾ ಇಲ್ಲ? ನಮಗೆ ಬರೇ ಬೆಟ್ಟ ಕಾಣ್ತಾ ಇದೆ. ಅದು ದಿವ್ಯವಾದ ಚಕ್ಷುಷು ಯಾರಿಗಿದೋ ಅಂಥವರಿಗೆ ಮಾತ್ರ ಅದು ಕಾಣಲಿಕ್ಕೆ ಸಾಧ್ಯ. ವಾದಿರಾಜರಿಗೆ ಅಂಥ ಚಕ್ಷುಷು ಇತ್ತು, ಅಂತಹ ಜ್ಞಾನ ಇತ್ತು, ಅವರಿಗೆ ತಿರುಪತಿಯ ಬೆಟ್ಟ ಸಾಲಿಗ್ರಾಮ ಶಿಲೆಯಾಗಿ ಖಂಡಿತು. ಅದೇ ರೀತಿಯಾಗಿ ಧವಳಗಂಗಾ ಸರೋವರದ ಸೋಪಾನ, ಆ ಮೆಟ್ಟಿಲುಗಳೆಲ್ಲವೂ ಕೂಡ ಅದು ಹವಳದ ಮಣಿಗಳಿಂದ, ಹವಳದ ಕಲ್ಲುಗಳಿಂದ ಮಾಡಿದ ಸೋಪಾನ ಅಂತ ಗುರುರಾಜರು ಹೇಳ್ತಾ ಇದ್ದಾರೆ. ಇದು ದಿವ್ಯವಾದ ಚಕ್ಷುಷುಳ್ಳವರಿಗೆ ಇದರ ಗೋಚರ ಆಗಲಿಕ್ಕೆ ಸಾಧ್ಯ. ವೃಂದಾವನ ಸನ್ನಿಧಿಗೆ ಬಂದು ನನ್ನ ಈ ಮೂರ್ತಿಯನ್ನು ನೀವು ಧ್ಯಾನವನ್ನು ಮಾಡಿ, ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥವನ್ನು ನಾನು ಈಡೇರಿಸ್ತೇನೆ. ಅದೇ ರೀತಿಯಾಗಿ ಎಲ್ಲ ಸಜ್ಜನರು ಕೂಡ ಈ ನನ್ನ ಎಲ್ಲ ಮಹಿಮೆಗಳನ್ನು ತಿಳಿದು ಸ್ವದಾಕ್ಷೇತ್ರಕ್ಕೆ ಬಂದು ಯಾತ್ರೆಯನ್ನು ಮಾಡಿ ಬಗೆ ಬಗೆಯ ಉಪಾಯನಗಳನ್ನು ಸಮರ್ಪಣೆ ಮಾಡಿ, ಬಗೆ ಬಗೆಯ ಸೇವೆಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಪ್ರಾರಬ್ಧ ಕರ್ಮಗಳನ್ನು ಕಳೆದುಕೊಳ್ಳಿ, ಶ್ರೇಯಸ್ಸನ್ನು ಹೊಂದಿ ಅಂತ ಹೇಳಿ ಗುರುರಾಜರು ಎಲ್ಲ ಸಜ್ಜನ ಸಮೂಹಕ್ಕೆ ಆದೇಶವನ್ನು ಮಾಡ್ತಾ ಇದ್ದಾರೆ.